ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಹ್ಯಾಪಿ ಕ್ರಿಸ್ಮಸ್. ಮೊದಲ ಸುದ್ದಿಯನ್ನ ನೋಡೋಣ. ಹಿರಿಯ ನಟ ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಆಗಿದೆ. ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಸರ್ಜರಿ ಆಗಿದೆ. ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಅವರ ಆಪ್ತ ಮೂಲಗಳು ಹೇಳಿದ್ದಾರೆ. ನಿನ್ನೆ ರಾತ್ರಿ ಆಪರೇಷನ್ ಮುಗಿದಿರೋ ಮಾಹಿತಿ ಲಭ್ಯ ಆಗಿದೆ. ಸಂಜೆ 6 ಗಂಟೆ ಸುಮಾರಿಗೆ ಅವರಿಗೆ ಆಪರೇಷನ್ ಸಲುವಾಗಿ ಶಸ್ತ್ರಚಿಕಿತ್ಸೆಯನ್ನು ಶುರು ಮಾಡಿದ್ರು ವೈದ್ಯರ ತಂಡ. ಕರ್ನಾಟಕ ಮೂಲದ ಕನ್ನಡಿಗ ವೈದ್ಯರು ಶಿವಣ್ಣಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಈಗ ಆಪರೇಷನ್ ಮುಗಿದಿದೆ, ಅವರು ಆರೋಗ್ಯವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಆಪರೇಷನ್ ಯಶಸ್ವಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಅಮೆರಿಕಾದಲ್ಲಿ ಕನ್ನಡಿಗ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಪ್ರಪಂಚದ ಹೆಸರಾಂತ ವೈದ್ಯರು ಮತ್ತು ಪ್ರತಿಷ್ಠಿತ ವೈದ್ಯರುಗಳು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಆ ಮೂಲಕ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಈಗ ಸರ್ಜರಿಯನ್ನು ಮಾಡಿಕೊಂಡಿದ್ದಾರೆ. ಅವರ ಸರ್ಜರಿ ಯಶಸ್ವಿಯಾಗಿದೆ. ಶೀಘ್ರ ಗುಣಮುಖರಾಗಲಿ, ಅವರು ಶೀಘ್ರ ಭಾರತಕ್ಕೆ ಬರಲಿ, ಶೀಘ್ರ ಅವರು ಇನ್ನಷ್ಟು ಚಿತ್ರಗಳನ್ನು ಮಾಡಲಿ ಅಂಥೇಳಿ ಅಭಿಮಾನಿಗಳು ಪೂಜೆ ಪುನಸ್ಕಾರ, ಹೋಮ ಹವನ ಇದೆಲ್ಲವನ್ನು ಕೂಡ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ರು. ಅವರೆಲ್ಲರ ಹೋಮ ಹವನ, ಪ್ರಾರ್ಥನೆ, ಪುರಸ್ಕಾರ ಎಲ್ಲವೂ ಫಲಿಸಿದೆ. ಶಿವಣ್ಣ ಈಗ ಸರ್ಜರಿ ಅವರಿಗೆ ಯಶಸ್ವಿಯಾಗಿ ಮುಗಿದಿದೆ. ಅವರ ಆಪ್ತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಗುಡ್ ಮಾರ್ನಿಂಗ್, ಹ್ಯಾಪಿ ಕ್ರಿಸ್ಮಸ್. ಶಿವಣ್ಣ ಹೇಗಿದ್ದಾರಂತೆ ರೋಜಾ? ಅವರ ಸರ್ಜರಿ ಮುಗಿದಿದೆಯಾ? ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ? ಥ್ಯಾಂಕ್ ಯು ರಂಜಿತ್, ನಿಮಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ, ಏನು ಡಿಸೆಂಬರ್ 19ಕ್ಕೆ ಶಿವಣ್ಣ ಸರ್ಜರಿಗೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಸಮೇತ ಅಮೆರಿಕಕ್ಕೆ ತೆರಳಿತ್ತು. ಫ್ಲೋರಿಡಾ ರಾಜ್ಯದಲ್ಲಿ ಅವರಿಗೆ ನಿನ್ನೆ ಆಪರೇಷನ್ ಕೂಡ ಆಗಿರುವಂಥದ್ದು. ಆಪರೇಷನ್ ಸಕ್ಸಸ್ ಆಗಿದೆ. ಮಿಯಾಮಿ ಮಲ್ಟಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಆಪರೇಷನ್ ಆಗಿರುವಂಥದ್ದು. ಏನು ಹೇಳಿದ್ರೆ ನೀವು, ಪ್ರತಿಷ್ಠಿತ ಒಂದು ಡಾಕ್ಟರ್ ತಂಡ, ಮುರುಗೇಶ್ ನೇತೃತ್ವದ ವೈದ್ಯರ ತಂಡ ಆಪರೇಷನ್ ಮಾಡಿರುವಂಥದ್ದು. ನಿನ್ನೆ ಸರಿಸುಮಾರು 6 ಗಂಟೆಗೆ, ಅಂದರೆ ನಮ್ಮ ಭಾರತದ ಟೈಮಿಂಗ್ಸ್ಗೆ ಹೋಲಿಕೆ ಮಾಡಿದ್ರೆ ಸಂಜೆ 6 ಗಂಟೆಗೆ ಶಸ್ತ್ರಚಿಕಿತ್ಸೆ ಆರಂಭ ಆಗಿ ಅಪ್ ಟು ಸುದೀರ್ಘ 6 ತಾಸುಗಳ ಕಾಲ ಆಪರೇಷನ್ ಆಗಿರುವಂಥದ್ದು. 12 ಗಂಟೆಗೆ ಆಪರೇಷನ್ ಮುಗಿದಿದೆ. ಆಪರೇಷನ್ ಸಕ್ಸಸ್ ಅನ್ನುವಂತಹ ಮಾಹಿತಿ ಅವರ ಆಪ್ತ ಬಳಗದ ಮೂಲಗಳಿಂದ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು ರಂಜಿತ್. ಹಾಗೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಅವರು 35 ಡೇಸ್ ವರೆಗೂ ಕೂಡ ಅಲ್ಲೇ ರೆಸ್ಟ್ ಮಾಡಬೇಕಾಗತ್ತೆ. ಯಾವುದೇ ಶೂಟಿಂಗ್ ನಲ್ಲಿ ಭಾಗ್ಯ ಆಗೋ ಆಗಿಲ್ಲ. 35 ಡೇಸ್ ಅವರು ಅಮೆರಿಕಾದಲ್ಲೇ ಇರ್ತಾರೆ. ಜನವರಿ ಅಂತ್ಯದಲ್ಲಿ ಅವರು ಇಂಡಿಯಾಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ನಂತರ ಅಂದ್ರೆ ಫೆಬ್ರವರಿ ಆರಂಭದಲ್ಲಿ ಅವರು ಶೂಟಿಂಗ್ಗೆ ಭಾಗ್ಯ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು ಜನ ಕಲಾವಿದರು ಅವರಿಗೆ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಹೇಳ್ಬಿಟ್ಟು ನಿನ್ನೆ ವಿಶ್ ಕೂಡ ಮಾಡಿದ್ರು. ಆಪರೇಷನ್ಗಿನ ಮುಂಚೆ ಶಿವಣ್ಣ ಒಂದು ವಿಡಿಯೋ ಕಾಲ್ ಮುಖಾಂತರ ಅವರ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ರು. ಬಿಕಾಸ್ ಸಾಕಷ್ಟು ಜನ ಅಭಿಮಾನಿಗಳು, ಕೋಟಿ ಅಭಿಮಾನಿಗಳ ಬಳಗ ಅವರಿಗೆ ಪೂಜೆ ಹೋಮ ಹವನಗಳನ್ನ ನೆರವೇರಿಸ್ತಾ ಇತ್ತು. ರಾಜ್ಯದಾದ್ಯಂತ ಪೂಜೆ ಹೋಮ ಹವನಗಳು ನಡೀತಾ ಇತ್ತು. ಶಿವಮೊಗ್ಗದ ಒಂದು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ, ಹಾಗೆ ನಮ್ಮ ಬೆಂಗಳೂರಿನ ಆಂಜನೇಯ ದೇವಸ್ಥಾನದಲ್ಲಿ ಆಗಿರ್ಬೋದು, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆಗಿರ್ಬೋದು, ಮತ್ತೆ ವೀರೇಶ್ವರ ಥಿಯೇಟರ್ ಮುಂಭಾಗದಲ್ಲಿರುವಂತಹ ಅಣ್ಣವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಸಾಕಷ್ಟು ಅಭಿಮಾನಿಗಳು ಅನ್ನಸಂತರ್ಪಣೆಯನ್ನು ಕೂಡ ಮಾಡಿದ್ರು. ಸೊ ಅವರೆಲ್ಲರ ಒಂದು ಪೂಜೆಯ ಫಲ ಸಕ್ಸಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆಪರೇಷನ್ ಸಕ್ಸಸ್ ಆಗಿದೆ ರಂಜಿತ್. ಸದ್ಯಕ್ಕೆ ಶಿವಣ್ಣ ಅವರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿರುವಂತದ್ದು, ಶಿವಣ್ಣ ಅವರು ಆದಷ್ಟು ಬೇಗ ಮರಳಿ ಚೇತರಿಸಿಕೊಂಡು ವಾಪಸ್ ಆಗ್ಲಿ ಅಂತ ಹೇಳ್ಬಿಟ್ಟು. ಡೈರೆಕ್ಟರ್ ಆದಂತಹ ಪ್ರೇಮ್ ಅವರು ಕೂಡ ವಿಶಸ್ಸನ್ನ ತಿಳಿಸಿದ್ರು ನಿನ್ನೆ ಒಂದು ಪ್ರೆಸ್ ಮೀಟ್ ನಲ್ಲಿ. ಹಾಗೆ ಧ್ರುವ ಸರ್ಜಾ ಅವರು ಕೂಡ ವಿಶಸ್ಸನ್ನ ತಿಳಿಸಿದ್ರು. ಒಂದಷ್ಟು ಅವರ ಅಭಿಮಾನಿಗಳ ಸಂಘ, ಅಖಿಲ ಭಾರತ, ಅಖಿಲ ಕರ್ನಾಟಕ ಶಿವಣ್ಣ ಅವರ ಸಂಘ ಆಗಿರ್ಬೋದು, ಮತ್ತೆ ಪುನೀತ್ ರಾಜ್ಕುಮಾರ್. ಓಕೆ ರೋಜಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಹ್ಯಾಪಿ ಕ್ರಿಸ್ಮಸ್. ಮೊದಲ ಸುದ್ದಿಯನ್ನ ನೋಡೋಣ. ಹಿರಿಯ ನಟ ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಆಗಿದೆ. ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಸರ್ಜರಿ ಆಗಿದೆ. ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಅವರ ಆಪ್ತ ಮೂಲಗಳು ಹೇಳಿದ್ದಾರೆ. ನಿನ್ನೆ ರಾತ್ರಿ ಆಪರೇಷನ್ ಮುಗಿದಿರೋ ಮಾಹಿತಿ ಲಭ್ಯ ಆಗಿದೆ. ಸಂಜೆ 6 ಗಂಟೆ ಸುಮಾರಿಗೆ ಅವರಿಗೆ ಆಪರೇಷನ್ ಸಲುವಾಗಿ ಶಸ್ತ್ರಚಿಕಿತ್ಸೆಯನ್ನು ಶುರು ಮಾಡಿದ್ರು ವೈದ್ಯರ ತಂಡ. ಕರ್ನಾಟಕ ಮೂಲದ ಕನ್ನಡಿಗ ವೈದ್ಯರು ಶಿವಣ್ಣಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಈಗ ಆಪರೇಷನ್ ಮುಗಿದಿದೆ, ಅವರು ಆರೋಗ್ಯವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಆಪರೇಷನ್ ಯಶಸ್ವಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಅಮೆರಿಕಾದಲ್ಲಿ ಕನ್ನಡಿಗ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಪ್ರಪಂಚದ ಹೆಸರಾಂತ ವೈದ್ಯರು ಮತ್ತು ಪ್ರತಿಷ್ಠಿತ ವೈದ್ಯರುಗಳು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಆ ಮೂಲಕ
ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಈಗ ಸರ್ಜರಿಯನ್ನ ಮಾಡಿಕೊಂಡಿದ್ದಾರೆ. ಅವರ ಸರ್ಜರಿ ಯಶಸ್ವಿಯಾಗಿದೆ. ಶೀಘ್ರ ಗುಣಮುಖರಾಗ್ಲಿ, ಅವರು ಶೀಘ್ರ ಭಾರತಕ್ಕೆ ಬರಲಿ, ಶೀಘ್ರ ಅವರು ಇನ್ನಷ್ಟು ಚಿತ್ರಗಳನ್ನು ಮಾಡಲಿ ಅಂಥೇಳಿ ಅಭಿಮಾನಿಗಳು ಪೂಜೆ ಪುನಸ್ಕಾರ ಹೋಮ ಹವನ ಇದೆಲ್ಲವನ್ನು ಕೂಡ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ರು. ಅವರೆಲ್ಲರ ಹೋಮ ಹವನ ಪ್ರಾರ್ಥನೆ ಪುರಸ್ಕಾರ ಎಲ್ಲವೂ ಫಲಿಸಿದೆ. ಶಿವಣ್ಣ ಈಗ ಸರ್ಜರಿ ಅವರಿಗೆ ಯಶಸ್ವಿಯಾಗಿ ಮುಗಿದಿದೆ. ಅವರ ಆಪ್ತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಗುಡ್ ಮಾರ್ನಿಂಗ್, ಹ್ಯಾಪಿ ಕ್ರಿಸ್ಮಸ್. ಶಿವಣ್ಣ ಹೇಗಿದ್ದಾರಂತೆ ರೋಜಾ? ಅವರ ಸರ್ಜರಿ ಮುಗಿದಿದೆಯಾ? ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ? ಥ್ಯಾಂಕ್ ಯು ರಂಜಿತ್, ನಿಮಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ, ಏನು ಡಿಸೆಂಬರ್ 19ಕ್ಕೆ ಶಿವಣ್ಣ ಸರ್ಜರಿಗೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಸಮೇತ ಅಮೆರಿಕಕ್ಕೆ ತೆರಳಿತ್ತು. ಫ್ಲೋರಿಡಾ ರಾಜ್ಯದಲ್ಲಿ ಅವರಿಗೆ ನಿನ್ನೆ ಆಪರೇಷನ್ ಕೂಡ ಆಗಿರುವಂಥದ್ದು. ಆಪರೇಷನ್ ಸಕ್ಸಸ್ ಆಗಿದೆ. ಮಿಯಾಮಿ ಮಲ್ಟಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಆಪರೇಷನ್ ಆಗಿರುವಂಥದ್ದು. ಏನ್ ಹೇಳಿದ್ರೆ ನೀವು, ಪ್ರತಿಷ್ಠಿತ ಒಂದು ಡಾಕ್ಟರ್ ತಂಡ, ಮುರುಗೇಶ್ ನೇತೃತ್ವದ ವೈದ್ಯರ ತಂಡ ಆಪರೇಷನ್ ಮಾಡಿರುವಂಥದ್ದು. ನಿನ್ನೆ ಸರಿಸುಮಾರು 6 ಗಂಟೆಗೆ, ಅಂದ್ರೆ ನಮ್ಮ ಭಾರತದ ಟೈಮಿಂಗ್ಸ್ಗೆ ಹೋಲಿಕೆ ಮಾಡಿದ್ರೆ ಸಂಜೆ 6 ಗಂಟೆಗೆ ಶಸ್ತ್ರಚಿಕಿತ್ಸೆ ಆರಂಭ ಆಗಿ ಅಪ್ ಟು ಸುದೀರ್ಘ 6 ತಾಸುಗಳ ಕಾಲ ಆಪರೇಷನ್ ಆಗಿರುವಂತದ್ದು. 12 ಗಂಟೆಗೆ ಆಪರೇಷನ್ ಮುಗಿದಿದೆ. ಆಪರೇಷನ್ ಸಕ್ಸಸ್ ಅನ್ನುವಂತಹ ಮಾಹಿತಿ ಅವರ ಆಪ್ತ ಬಳಗದ ಮೂಲಗಳಿಂದ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು ರಂಜಿತ್. ಹಾಗೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಅವರು 35 ಡೇಸ್ ವರೆಗೂ ಕೂಡ ಅಲ್ಲೇ ರೆಸ್ಟ್ ಮಾಡಬೇಕಾಗತ್ತೆ. ಯಾವುದೇ ಶೂಟಿಂಗ್ ನಲ್ಲಿ ಭಾಗ್ಯ ಆಗೋ ಆಗಿಲ್ಲ. 35 ಡೇಸ್ ಅವರು ಅಮೆರಿಕಾದಲ್ಲೇ ಇರ್ತಾರೆ. ಜನವರಿ ಅಂತ್ಯದಲ್ಲಿ ಅವರು ಇಂಡಿಯಾಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ನಂತರ ಅಂದ್ರೆ ಫೆಬ್ರವರಿ ಆರಂಭದಲ್ಲಿ ಅವರು ಶೂಟಿಂಗ್ಗೆ ಭಾಗ್ಯ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು ಜನ ಕಲಾವಿದರು ಅವರಿಗೆ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಹೇಳ್ಬಿಟ್ಟು ನಿನ್ನೆ ವಿಶ್ ಕೂಡ ಮಾಡಿದ್ರು. ಆಪರೇಷನ್ಗಿನ ಮುಂಚೆ ಶಿವಣ್ಣ ಒಂದು ವಿಡಿಯೋ ಕಾಲ್ ಮುಖಾಂತರ ಅವರ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ರು. ಬಿಕಾಸ್ ಸಾಕಷ್ಟು ಜನ ಅಭಿಮಾನಿಗಳು, ಕೋಟಿ ಕೋಟಿ ಅಭಿಮಾನಿಗಳ ಬಳಗ ಅವರಿಗೆ ಪೂಜೆ ಹೋಮ ಹವನಗಳನ್ನ ನೆರವೇರಿಸ್ತಾ ಇತ್ತು. ರಾಜ್ಯದಾದ್ಯಂತ ಪೂಜೆ ಹೋಮ ಹವನಗಳು ನಡೀತಾ ಇತ್ತು. ಶಿವಮೊಗ್ಗದ ಒಂದು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ, ಹಾಗೆ ನಮ್ಮ ಬೆಂಗಳೂರಿನ ಆಂಜನೇಯ ದೇವಸ್ಥಾನದಲ್ಲಿ ಆಗಿರ್ಬೋದು, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆಗಿರ್ಬೋದು, ಮತ್ತೆ ವೀರೇಶ್ವರ ಥಿಯೇಟರ್ ಮುಂಭಾಗದಲ್ಲಿರುವಂತಹ ಅಣ್ಣವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಸಾಕಷ್ಟು ಅಭಿಮಾನಿಗಳು ಅನ್ನಸಂತರ್ಪಣೆಯನ್ನು ಕೂಡ ಮಾಡಿದ್ರು. ಸೊ ಅವರೆಲ್ಲರ ಒಂದು ಪೂಜೆಯ ಫಲ ಸಕ್ಸಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆಪರೇಷನ್ ಸಕ್ಸಸ್ ಆಗಿದೆ ರಂಜಿತ್. ಸದ್ಯಕ್ಕೆ ಶಿವಣ್ಣ ಅವರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿರುವಂತದ್ದು, ಶಿವಣ್ಣ ಅವರು ಆದಷ್ಟು ಬೇಗ ಮರಳಿ ಚೇತರಿಸಿಕೊಂಡು ವಾಪಸ್ ಆಗ್ಲಿ ಅಂತ ಹೇಳ್ಬಿಟ್ಟು. ಡೈರೆಕ್ಟರ್ ಆದಂತಹ ಪ್ರೇಮ್ ಅವರು ಕೂಡ ವಿಶಸ್ಸನ್ನ ತಿಳಿಸಿದ್ರು ನಿನ್ನೆ ಒಂದು ಪ್ರೆಸ್ ಮೀಟ್ ನಲ್ಲಿ. ಹಾಗೆ ಧ್ರುವ ಸರ್ಜಾ ಅವರು ಕೂಡ ವಿಶಸ್ಸನ್ನ ತಿಳಿಸಿದ್ರು. ಒಂದಷ್ಟು ಅವರ ಅಭಿಮಾನಿಗಳ ಸಂಘ, ಅಖಿಲ ಭಾರತ ಅಖಿಲ ಕರ್ನಾಟಕ ಶಿವಣ್ಣ ಅವರ ಸಂಘ ಆಗಿರ್ಬೋದು, ಮತ್ತೆ ಪುನೀತ್ ರಾಜ್ಕುಮಾರ್. ಓಕೆ ರೋಜಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.